ಹೋದನು ನಮ್ಮ ಶಿವ ಕೈ ಸೇರಿಕೊಂಡನು. ಮಕ್ಕಳನ್ನ ದೇವ್ರ ಸಮಾನ ಅಂತ ಹೇಳ್ತಾರೆ. ಆದರೆ ಆ ದೇವರಿಗೆ ಈ ರೀತಿಯಂತಹ ಒಂದು ಸ್ಥಿತಿ ಬಂದಿರೋದು ನಿಜಕ್ಕೂ ಒಂದು ರೀತಿ ವಿಧಿಯ ವಿಪರ್ಯಾಸ ಅಂತಲೇ ಹೇಳ್ಬೋದು. ನಮ್ಮ ಮಗುಗೆ ರೇರ್ ಡಿಸೀಸ್ ಇದೆ, ಬಟ್ ಎಷ್ಟೋ ಮಕ್ಕಳಿಗೆ ಟ್ರೀಟ್ಮೆಂಟೇ ಇಲ್ಲ ಸರ್. ನಮ್ಮ ಮಗುಗೆ ಟ್ರೀಟ್ಮೆಂಟ್ ಕಂಡಿದ್ದಾರೆ, ಅದೊಂದು ಹೋಪ್ ನಮಗೆ. ಜೀವ ಕೇಳ್ತೈತೆ, ಜೊತೆ ಯಾರು ಅಂತೈತೆ. ಪ್ರತಿ ತಿಂಗಳು 12 ಲಕ್ಷ ಹೊದಿಸೋದು ಅಂದರೆ ಟೂ ಡಿಫಿಕಲ್ಟ್. ಜೆನೆಟಿಕ್ ಟೆಸ್ಟ್ ಮಾಡಿಸೋ ಅಷ್ಟರಲ್ಲಿ ದೀಪಾವಳಿ ಹಬ್ಬನೇ ಬಂದಿತ್ತು. ದೀಪಾವಳಿ ಹಬ್ಬದ ದಿನ ಮನೆಯಲ್ಲಿ ಕತ್ಲೆ ತುಂಬಿತ್ತು. ಒಂದೇ ಸರ್, ಬಲವಾಗಿ ಭಗವಂತನ ನಂಬಿರೋದು. ದೇವರೇ ನೀನು ದಾರಿ ತೋರಿಸಪ್ಪ, ನೀನು ಯಾವ ದಾರಿ ತೋರಿಸ್ತೀವಿ ಆ ದಾರಿಲಿ ನಾವು ಹೋಗ್ತೀವಿ. ಮಗುದು ಪಾಂಪ್ಲೆಟ್ಸು, ಬದುಕಿರೋ ಮಗುದು ತುಳ್ಕೊಂಡೋದ್ರೆ ತಾಯಿಗೆ ಸಹಿಸೋಕ್ಕಾಗ್ತಿಲ್ಲ ಸರ್. ಹೋಗಿ ಆಯ್ಕೋತಿದ್ದೀನಿ ನಾನು. ದಯವಿಟ್ಟು ನೀವು ಸಹಾಯ ಮಾಡಲಿಲ್ಲ ಅಂದ್ರೂ ಪರವಾಗಿಲ್ಲ, ನನ್ನ ಪಾಂಪ್ಲೆಟ್ನ ಎಸಿಬೇಡಿ, ನನ್ನ ಮಗು ಅದು ಅಂಥ ಪರಿಸ್ಥಿತಿ ಸರ್ ಅವತ್ತು. ಎಷ್ಟೋ ಅವಮಾನಗಳನ್ನು ಎದುರಿಸಿದ್ದೀವಿ. ಎಷ್ಟೋ ಜನ ಜೊತೆಲಿದ್ದವ್ರು ಬಿಟ್ಟು ಹೋದರು. ಇವ್ರ ಸಂಸಾರ ಮುಳುಗೋಯ್ತು, ಇನ್ನು ಎದ್ದೇಳಲ್ಲ ಅಂತಲೂ ಹಿಂದೆ ಆಡ್ಕೊಂಡ್ರು. ಏನು ಬೇಕಾದರೂ ಮಾಡ್ಬೋದು, ಒಬ್ರನ್ನ ಕೊಡಿ ಅಂತ ಕೇಳ್ತೀವಲ್ಲ ಅಮ್ಮ ತಾಯಿ ಅಂಥ ಕಷ್ಟ ಮನುಷ್ಯಂಗೆ ಯಾರಿಗೂ ಬರಬಾರ್ದು ಸರ್. ಎಷ್ಟೋ ಜನ ಹೆಜ್ಜೆ ಇಡಬೇಕು ಅಂದರೆ 100 ಸಲ ಯೋಚನೆ ಮಾಡ್ತಾರೆ ಸರ್. ಆ ಪುಣ್ಯಾತ್ಮ ಸರ್ ಒಂದು ಮಾತು ಆಡಿಲ್ಲ ಸರ್, ಒಂದು ತೃಣಾನು ಎಕ್ಸ್ಪೆಕ್ಟ್ ಮಾಡಿದೆ. ನಮಗೋಸ್ಕರ ಯಾಕೆ ಸರ್ ಮಾಡಿಕೊಡ್ಬೇಕಿತ್ತು ಅವರು? ಅವ್ರನ್ನ ನಾವು ಯಾವ ರೀತಿ ಧನ್ಯವಾದ ಹೇಳಿದ್ರು ಸಾಲಲ್ಲ ಸರ್. ನನ್ನ ಕೈಲಾಗಿದ್ದು ಕೂಡ ನಾನು ಏನು ಮಾಡಬಲ್ಲೆ ನಾನು ಮಾಡಿದ್ದೀನಿ. ನಾನು ಈ ವಿಡಿಯೋ ಮಾಡೋದಕ್ಕೆ ಮುಖ್ಯ ಕಾರಣ ಅಷ್ಟೇ, ಒಂದೇ ಒಂದು ರಿಕ್ವೆಸ್ಟ್. ಇಲ್ಲಿ QR ಕೋಡ್ ಇದೆ. ಈ QR ಕೋಡ್ಗೆ ನಿಮ್ಮ ಕೈಲಿ ಸಹಾಯ ಮಾಡೋಕ್ಕಾಗುತ್ತೋ ಖಂಡಿತ ಮಾಡಿ. ಆ ಮಗು ನಮ್ಮ ಕೀರ್ತನನ್ನ ಉಳಿಸ್ಕೊಳ್ಳೋ ಪ್ರಯತ್ನ ನಾವೆಲ್ಲರೂ ಸೇರಿ ಮಾಡೋಣ. ಬಹುತೇಕ ಎಲ್ಲ ಪೋಷಕರಿಗೂ ಒಂದು ಕನಸಿರುತ್ತೆ. ಯಾರಾದರೂ ಅವ್ರನ್ನ ಪ್ರಶ್ನೆ ಮಾಡಿದ್ರೆ ನಿಮ್ಮ ಕನಸುಗಳೇನು ಆಗಿರುತ್ತೆ ಅಂತ ಅಂದರೆ ಅವ್ರು ಹೇಳೋದು ಒಂದೇ ಒಂದು ಉತ್ತರ ಆಗಿರುತ್ತೆ. ಅವರಿಗೆ ತಮ್ಮ ಮಕ್ಕಳು ಒಳ್ಳೆ ವಿದ್ಯಾಭ್ಯಾಸ ತಗೊಂಡು ಒಂದು ಜೀವನದಲ್ಲಿ ಏನೋ ಉನ್ನತ ಮಟ್ಟಕ್ಕೆ ಹೋಗಿ ಒಂದು ಬದುಕು ಕಟ್ಟಿಕೊಂಡ್ರೆ ಸಾಕು, ನಮ್ಮ ಕಣ್ಮುಂದೆ ಚೆನ್ನಾಗಿದ್ರೆ ಅಷ್ಟೇ ಸಾಕು ಅನ್ನೋದೊಂದು ಆಕಾಂಕ್ಷೆ ಇರುತ್ತೆ ಹೊರತು ಬೇರೆ ಯಾವುದೇ ಆಸೆ ಆಕಾಂಕ್ಷೆಗಳಿಗೆ ಹೆತ್ತ ತಂದೆ ತಾಯಿಗಳಿಗೆ ಇರೋದಿಲ್ಲ. ಆದರೆ ಮೈಸೂರಿನ ಈ ತಾಯಿಗೆ ಮಗುವಿನ ಭವಿಷ್ಯ ರೂಪಿಸೋದಿರಲಿ, ಆ ಮಗುವಿನ ಅಸ್ತಿತ್ವದ ಪ್ರಶ್ನೆ ಕೂಡ ಎದುರಾಗಿದೆ. ಅಂದರೆ ಆ ಮಗುವಿನ ಉಳಿಸ್ಕೊಳ್ಳೋ ನಿಟ್ಟಿನಲ್ಲಿ ಹೋರಾಡಬೇಕಾದಂತಹ ಅನಿವಾರ್ಯ ಪರಿಸ್ಥಿತಿ ಹಾಗೂ ಅಸಹಾಯಕ ಪರಿಸ್ಥಿತಿಯಲ್ಲಿ ಆ ತಾಯಿ ಇದ್ದಾರೆ. ಅಷ್ಟಕ್ಕೂ ಆ ತಾಯಿ ಹಾಗೂ ಆ ಮಗುವಿನ ಕಥೆ ಏನು ಅನ್ನೋದನ್ನ ನಾವು ತೋರಿಸ್ತಾ ಹೋಗ್ತೀವಿ. ಫಸ್ಟ್ ಆಫ್ ಆಲ್ ಅವರು ತಾಯಿ ಆದಂತಹ ನಾಗಶ್ರೀ ಅವರು ಇದ್ದಾರೆ. ಏನು ಮಾಹಿತಿ, ಆ ಮಗು ಯಾವ ಸಮಸ್ಯೆಯಿಂದ ಬಳಲ್ತಾ ಇದೆ ಅನ್ನೋದು ಅವ್ರನ್ನೇ ಕೇಳಿ ತಿಳ್ಕೊಳ್ಳೋಣ. ಮೇಡಮ್ ನಮಸ್ತೆ. ಮೊದಲನೇದಾಗಿ ಮೇಡಮ್ ತಮ್ಮ ಪರಿಚಯ ಮಾಡಿಕೊಡಿ, ಮತ್ತು ಮಗುಗೆ ಏನು ಸಮಸ್ಯೆ ಆಗಿದೆ ಮೇಡಮ್? ಎಲ್ರಿಗೂ ನಮಸ್ತೆ. ನನ್ನ ಹೆಸರು ನಾಗಶ್ರೀ ಹೆಚ್ ಅಂತ, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹುಣಸೆಕುಪ್ಪೆ HD ಕೋಟೆ ತಾಲೂಕಿನಲ್ಲಿ ಸಹ ಶಿಕ್ಷಕಿಯಾಗಿ ಕರ್ತವ್ಯ ನಿರ್ವಹಿಸ್ತಾ ಇದ್ದೀನಿ. ನಮ್ಮ ಹಸ್ಬೆಂಡ್ N ಕಿಶೋರ್ ಅಂತ, ಡೆಪ್ಯೂಟಿ ರೇಂಜ್ ಫಾರೆಸ್ಟ್ ಆಫೀಸರು, ಅರಣ್ಯ ಇಲಾಖೆ ನಂಜನಗೂಡಿನಲ್ಲಿ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ನಾವು ಮೂಲತಃ ಮೈಸೂರಿನವರು. ನಮಗೆ 10 ವರ್ಷಗಳ ನಂತರ ಮದುವೆ ಆಗಿದ್ದು 2013ರಲ್ಲಿ. 2023ರಲ್ಲಿ ಇವಳು ಹುಟ್ಟಿದ್ದು. ಸುಮಾರು 10 ವರ್ಷಗಳ ನಂತರ ಹುಟ್ಟಿದಂತಹ ಏಕೈಕ ಮಗು ನಮ್ಮದು ಕೀರ್ತನ ಅನ್ನುವಂತಹ ಮಗು. ಎಲ್ಲರಿಗೂ ಸಾಮಾನ್ಯವಾಗಿ ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅಂದರೆ ಎಲ್ಲರೂ ಸಂತೋಷವಾಗಿ ನೆಮ್ಮದಿಯಾಗಿ ಭಾಳ ಚೆನ್ನಾಗಿರ್ತಾರೆ. ಹಾಗೂ ನಮ್ಮ ಫ್ಯಾಮಿಲಿನೂ ತುಂಬ ಖುಷಿಯಾಗಿ 10 ವರ್ಷ ಆದಂಥ ಅದು ನಮ್ಮನೇಲಿ ಹೆಣ್ಣು ಮಗುನೇ ಬೇಕು ಅಂತ ಭಾಳ ಆಸೆ ಪಡ್ತಿದ್ರು. ಹೆಣ್ಮಗುನೇ ಹುಡ್ತು, ನಾವು ಆಸೆ ಪಟ್ಟಂಗೆ ಇತ್ತು. ಬಹಳ ನೆಮ್ಮದಿಯಾಗಿ ಬಹಳ ಸಂತೋಷವಾಗಿದ್ದಂತಹ ಕುಟುಂಬ ನಮ್ಮದು. ದುರದೃಷ್ಟವಶಾತ್ ಭಗವಂತ ಇವತ್ತು ಈ ಪರಿಸ್ಥಿತಿಗೆ ನಾವು ಬಂದು ನಿಂತಿದ್ದೀವಿ. ಮಗುಗೆ ಈಗ 2 ವರ್ಷಗಳು. ಅವಳಿಗೆ ಒಂದು ರೇರ್ ಜೆನೆಟಿಕ್ ಡಿಸಾರ್ಡರು, ಒಂದು NPRD ನ್ಯಾಷನಲ್ ಪಾಲಿಸಿ ಆಫ್ ರೇರ್ ಡಿಸೀಸಸ್ ಅಂತ ಮಾಡಿದ್ದಾರೆ 2021ನಲ್ಲಿ. 63 ಕಾಯಿಲೆಗಳನ್ನು ರೇರ್ ಡಿಸೀಸಸ್ ಅಂತ ಮಾಡಿದ್ದಾರೆ. ಸುಮಾರು 7,000 ಕಾಯಿಲೆಗಳಿದೆ ಜೆನೆಟಿಕ್ ಡಿಸಾರ್ಡರು. ಅದರಲ್ಲಿ 63 ಕಾಯಿಲೆ ಮಾತ್ರ ತುಂಬ ರೇರ್ ಅಂತ ಹೇಗೆ ಹೇಳ್ತಾರೆ ಅಂದರೆ, ಸುಮಾರು 1,00,000 ಕೋಟಿಗೆ ಒಂದು ಮಕ್ಕಳು ಆ ಥರ ಬಂದರೆ ತುಂಬ ರೇರ್ ಡಿಸೀಸ್ ಅಂತ ಹೇಳ್ತಾರೆ. ಅದರಲ್ಲಿ ನಮಗೂ ಅದೃಷ್ಟ ಅನ್ಬೇಕೋ ದುರದೃಷ್ಟ ಅನ್ಬೇಕೋ ಗೊತ್ತಿಲ್ಲ,
ನಮ್ಮ ಮಗುಗೆ ರೇರ್ ಡಿಸೀಸ್ ಇದೆ, ಬಟ್ ಎಷ್ಟೋ ಮಕ್ಕಳಿಗೆ ಟ್ರೀಟ್ಮೆಂಟೇ ಇಲ್ಲ ಸರ್. ನಮ್ಮ ಮಗುಗೆ ಟ್ರೀಟ್ಮೆಂಟ್ ಕಂಡಿದ್ದಾರೆ, ಅದೊಂದು ಹೋಪ್ ನಮಗೆ. ನಮ್ಮ ಮಗು ಹೇಗಾದರೂ ಮಾಡಿ ಉಳಿಸ್ಕೋತೀವಿ ಅನ್ನೋಕ್ಕೆ ಟ್ರೀಟ್ಮೆಂಟ್ ಇದೆ ಅನ್ನೋದೇ ಒಂದು ದೊಡ್ಡ ಹೋಪು. ಬೇರೆ ರೇರ್ ಡಿಸೀಸ್ಗಳಲ್ಲಿ ಎಷ್ಟೋ ರೇರ್ ಡಿಸೀಸ್ಗೆ ಟ್ರೀಟ್ಮೆಂಟೇ ಇನ್ನೂ ಕಂಡುಹಿಡಿದಿಲ್ಲ. 2021 ಸರ್ FDA ಅಪ್ರೂವ್ಡ್ ಆಗಿ ಇಂಡಿಯಾದಲ್ಲಿ ಆಲ್ ಓವರ್ ವರ್ಲ್ಡಲ್ಲಿ ಈ SMA ಅನ್ನೋದಕ್ಕೆ ಜೋಲ್ಜೆನ್ಸ್ಮಾ ಅನ್ನುವಂತಹ ಒಂದು ಜೀನ್ ಥೆರಪಿಯನ್ನು ಕಂಡುಹಿಡಿದಿದ್ದಾರೆ. ಜೊತೆಗೆ ರೆಸಿಡಿಪಾಮ್ ಅನ್ನುವಂತಹ ಒಂದು ಓರಲ್ ಟ್ರೀಟ್ಮೆಂಟನ್ನು ಕಂಡುಹಿಡಿದಿದ್ದಾರೆ. ಅದು ಕೇವಲ ಇಷ್ಟು ಪುಟ್ಟ ಬಾಟ್ಲು ಸರ್, 60 ml ಬಾಟಲ್ಲು. ಪ್ರತಿದಿನ ಇವಳಿಗೆ 4 ml ಕೊಡಬೇಕು. ನಮಗೆ ಹೆಚ್ಚು ಕಮ್ಮಿ 15 ದಿನಕ್ಕೆ ಬರುತ್ತೆ ಅಷ್ಟೇ. ಆ ಬಾಟಲ್ಲು 6 ಲಕ್ಷ ರೂಪಾಯಿ ಸರ್. ಒಂದು ತಿಂಗಳಿಗೆ ಇವಳಿಗೆ 12 ಲಕ್ಷ ರೂಪಾಯಿ ಕೊಟ್ಟು ನಾವು ಸಿರಪ್ಪನ್ನು ಕೊಡ್ತಾಯಿದ್ವಿ. ಸುಮಾರು ಈಗ ನಾವು 5 ತಿಂಗಳಿಂದ ಆ ಸಿರಪ್ಪನ್ನು ಕೊಟ್ಕೊಂಡು ಮಗುನ ಉಳಿಸ್ಕೊಂಡು ಬರ್ತಾಯಿದ್ದೀವಿ ಸರ್. ಪರ್ಮನೆಂಟ್ ಸೊಲ್ಯೂಷನ್ ಅದು. ಆ್ಯಕ್ಚುಲಿ ಓರಲ್ ಸಿರಪ್ಪಲ್ಲಿ ತುಂಬ ಚೆನ್ನಾಗಿದೆ ರಿಸಲ್ಟು, ಬಟ್ ಅದು ನಮ್ಮ ಕೈಗೆಟಕೋದು ಬಹಳ ಕಷ್ಟ. ಪ್ರತಿ ತಿಂಗಳು 12 ಲಕ್ಷ ಹೊದಿಸೋದು ಅಂದರೆ ಟೂ ಡಿಫಿಕಲ್ಟ್. ಒಂದ್ಸಾದರೆ ಜೀನ್ ಥೆರಪಿ ಆದರೆ ಅವಳಿಗೀಗ SMN1 ಅನ್ನುವಂತಹ ಜೀನ್ ಇಲ್ಲ, ಆ ಜೀನನ್ನೇ ರಿಪ್ಲೇಸ್ ಮಾಡ್ತಾರೆ ಜೀನ್ ಥೆರಪಿಲಿ. ಸೊ ಏನು ಅಂದರೆ ಮಗು ನಾರ್ಮಲಾಗಿ ಅವಾಗ ಆಗ್ತಾಳೆ. ಅಧ್ಯಯನದಲ್ಲಿರೋ ಪ್ರಕಾರ ಅವಳ ಲೈಫ್ ಸ್ಪ್ಯಾನು ಇಂಪ್ರೂವ್ ಆಗುತ್ತೆ. ಆ ಕಾರಣದಿಂದಾಗಿ ನಾವೊಂದು ಈ ಕೆಲಸಕ್ಕೆ ಕೈ ಹಾಕಿದ್ದೀವಿ ಸರ್. ಮೇಡಮ್, ಇನ್ನು ಮಗುಗೆ ಈ ಒಂದು ಸಮಸ್ಯೆ ಯಾವಾಗಿದೆ ಅಂತ ತಮ್ಗೆ ಗೊತ್ತಾಯಿತು, ಮತ್ತು ಏನೆಲ್ಲ ಬದಲಾವಣೆಗಳಾಯಿತು ಮೇಡಮ್ ಮಗುವಿನ ದೇಹದಲ್ಲಿ ಯಾವೆಲ್ಲ ಬೆಳವಣಿಗೆ ಆಗಿ ತಮಗೆ ಗೊತ್ತಾಯಿತು ಈ ವಿಚಾರ? ಸರ್ 10 ತಿಂಗಳ ತನಕ ಬಹಳ ಚೆನ್ನಾಗಿದ್ಲು ಸರ್. ಯಾವುದೇ ಥರದ ಸಮಸ್ಯೆನೂ ಕಾಣ್ತಿರಲಿಲ್ಲ. ಸಾಮಾನ್ಯ ಮಕ್ಕಳ ಥರನೇ ಬಾಲ್ ಎತ್ಕೊಳ್ಳೋದು, ಎಸೆಯೋದು, ಆಟ ಆಡೋದು ಎಲ್ಲನೂ ಮಾಡ್ತಿದ್ಲು. ತೆವಳಬೇಕಿತ್ತು, ತೆವಳಿರಲಿಲ್ಲ ಅವಳು. ಒಂದು ಮೇಜರ್ ಪ್ರಾಬ್ಲಮ್ ಆಯಿತು. ಅದನ್ನು ಮೇಜರ್ ಇಶ್ಯೂ ಅನ್ನಲಿಲ್ಲ ಡಾಕ್ಟ್ರುಗಳು. ಎಷ್ಟೋ ಮಕ್ಕಳು ಫ್ಯಾಟ್ ಇದ್ಲು, ತುಂಬ ಗುಂಡುಕ್ಕಿದ್ದಾಳಮ್ಮ. ಬಾಡಿ ವೆಯ್ಟ್ ಜಾಸ್ತಿ ಇರೋದ್ರಿಂದ ಹೊಟ್ಟೆ ತಡೆಯುತ್ತೆ ತೆವಳಕ್ಕೆ ಹೋದರೆ. ಆಮೇಲೆ ನೀವು ಬೇರೆ ಜಾಸ್ತಿ ಒಬ್ಬಳೆ ಮಗಳು ಅಂತ ಎತ್ಕೊಂಡಿದ್ದೀರಾ ಅಂತೀರ. ಈ ಒಂದು ಕಾರಣಕ್ಕೆ ಆ ಮಗು ತೆವಳಿಲ್ಲ ಅನಿಸುತ್ತೆ ಅಂದರು. ಅನಂತರ ಸರ್ ನಮಗೆ ಒಂದು ದೊಡ್ಡ ಆಘಾತ, ಸೀಸರ್ಸ್ ಅಟ್ಯಾಕ್ ಆಗಿಬಿಡ್ತು ಅವಳಿಗೆ. ಒಂದೇ ದಿನಕ್ಕೆ ಕಂಟಿನ್ಯೂ ಆಗಿ 5 ಎಪಿಸೋಡು. ಅವತ್ತು ದಿನ ನಮಗೆ ಹೇಗಾಗಿತ್ತು ಅಂದರೆ ನನ್ನ ಮಗಳು ಉಳಿಯೋದೇ ಇಲ್ವೇನೋ ಅನ್ನಂಗೆ ಆಗ್ಬಿಟ್ಟಿತ್ತು. ಕಾಲೆಲ್ಲ ಹಿಂಗೆ ಮುಷ್ಟಿ ಹಿಡಿದು, ಕಣ್ಣೆಲ್ಲ ಇದಾಗಿ ಬ್ಲೂಯಿಶ್ ಆಗಿ ಭಾಳ ಕಷ್ಟ ಆಯಿತು. ಆಗ ಡಾಕ್ಟ್ರ್ ಇಲ್ಲ, ಇದೇನೋ ಮೇಜರ್ ಇಶ್ಯೂ ಇರ್ಬೋದು. ಅದು 2 ಥರ ಆಗುತ್ತೆ. ಏನಾದರೂ ಜ್ವರ ನೆತ್ತಿಗೆ ಇರಿದ್ರು ಕೆಲವ್ರಿಗೆ ಪಿಟ್ಸ್ ಥರ ಬರುತ್ತೆ, ಇಲ್ಲ ನರದ್ದೇನಾದರೂ ಪ್ರಾಬ್ಲಮ್ಮು ಆ ಥರ ಏನಾದರೂ ಮೇಜರ್ ಇಶ್ಯೂ ಇದ್ದರೂ ಪಿಟ್ಸ್ ಥರ ಬರುತ್ತೆ. ನೋಡೋಣ, ಎಕ್ಸಾಮಿನ್ ಮಾಡೋಣ ಅಂತ ಹೇಳಿ ಸುಮಾರು 1.5 ತಿಂಗಳ ಕಾಲ ಹೆಚ್ಚು ಕಮ್ಮಿ JSSಲ್ಲಿ ಅಡ್ಮಿಟ್ ಇದ್ವಿ. ಸ್ಟೆಪ್ ಬೈ ಸ್ಟೆಪ್ಪು ನಾವು ಏನು ಅಂತ ತಿಳ್ಕೊಳ್ಳೋಕ್ಕೆ ಎಲ್ಲದರಲ್ಲೂ ನಾರ್ಮಲ್ ಬರ್ತಿದೆ ಸರ್. ಇದರಲ್ಲಿ ಗೊತ್ತಾಗುತ್ತಾ? ಇಲ್ಲ. EEGಲಿ ಗೊತ್ತಾಗುತ್ತಾ? ಇಲ್ಲ. MRIಯಲ್ಲಿ ಬ್ರೈನ್ ಮಾಡಿಸಿ ಗೊತ್ತಾಯ್ತಾ? ಇಲ್ಲ. MRI ಇದು ಮಾಡಿಸಿ ಸ್ಪೈನಲ್ ಕಾರ್ಡಲ್ಲಿ ಮಾಡಿಸಿ ಗೊತ್ತಾಗಲಿಲ್ಲ. ಎಲ್ಲನೂ ನಾರ್ಮಲ್ ಇದೆ, ಮಗು ನಾರ್ಮಲ್ ಇದೆ, ಮಾತಾಡ್ತಿದ್ದಾಳೆ. ಮೋಸ್ಟ್ಲಿ ಇದು ಜ್ವರಕ್ಕೆ ಬಂದಿರೋವಂಥದ್ದು ಸೀಸರ್ಸ್ ಇರ್ಬೋದು ಅನ್ನೋವಂಥ ನಿರ್ಧಾರಕ್ಕೆ ಅವರು ಬಂದರು. ಮೇಡಮ್ ನೋಡೋಣ, ಸ್ವಲ್ಪ ದಿನ ನೀವು ಫಿಸಿಯೋಥೆರಪಿ ಎಲ್ಲ ಮಾಡಿಸಿ, ಮಗುಗೆ ಸ್ವಲ್ಪ ವಾಕರೆಲ್ಲ ಇಟ್ಕೊಂಡು ನಡ್ಸೋದೆಲ್ಲ ಮಾಡಿಸಿ ನೋಡೋಣ, ಇನ್ನೊಂದು 2-3 ತಿಂಗಳು ವೆಯ್ಟ್ ಮಾಡೋಣ ಅಂತಂದರು. ಆಯಿತು, ಮತ್ತೆ ಸೀಸರ್ಸ್ ಅಟ್ಯಾಕ್ ಆಯಿತು. ಆಗ ಇಲ್ಲ ಮೇಡಮ್, ಜೆನೆಟಿಕ್ ಟೆಸ್ಟ್ ಇರ್ಬೋದು, ಒಂದು ಸಲ ಮಾಡಿಸಿ ನೋಡೋಣ ಅಂದರು. ಜೆನೆಟಿಕ್ ಟೆಸ್ಟ್ ಮಾಡಿಸೋ ಅಷ್ಟರಲ್ಲಿ ದೀಪಾವಳಿ ಹಬ್ಬನೇ ಬಂದಿತ್ತು. ದೀಪಾವಳಿ ಹಬ್ಬದ ದಿನ ಮನೆಯಲ್ಲಿ ಕತ್ಲೆ ತುಂಬಿಡ್ತು. ಮೇಡಮ್, ಇನ್ನು ಈ ಮಗುಗೆ ಏನು ಟ್ರೀಟ್ಮೆಂಟು ಜೀನ್ ಥೆರಪಿ ಅಂತ ಹೇಳಿದ್ರಿ, ಆ ಜೀನ್ ಥೆರಪಿಗೆ ಎಷ್ಟು ವೆಚ್ಚ ಆಗುತ್ತೆ, ಮತ್ತು ನಮ್ಮ ದೇಶದಲ್ಲಿ ಒಂದು ಜೀನ್ ಥೆರಪಿ ಫೆಸಿಲಿಟಿ ಇದೆಯಾ ಅಥವಾ ಹೇಗೆ ಅಂತ ಮೇಡಮ್? ಸರ್, ಜೀನ್ ಥೆರಪಿ ಮಾಡಿಸೋಕ್ಕೆ ಇಂಜೆಕ್ಷನ್ ಕಾಸ್ಟೇ 16 crore rupees ಸರ್. ಜೋಲ್ಜೆನ್ಸ್ಮಾ ಅಂತ ಇಂಜೆಕ್ಷನ್ ಕಾಸ್ಟು. ನಮ್ಮ ದೇಶದಲ್ಲಿ ಆ ಇಂಜೆಕ್ಷನ್ ಸಿಗಲ್ಲ ಸರ್. ನಾವು ಅಮೇರಿಕಾದ USA ತರಿಸ್ಕೋಬೇಕು ನಾವು ಇಂಜೆಕ್ಷನ್. ಬಟ್ ಟ್ರೀಟ್ಮೆಂಟ್ ಇಲ್ಲಿಗೆ ಮಾಡೋರು ಇದ್ದಾರೆ ಸರ್. ಡಾಕ್ಟರ್ ಆ್ಯನ್ ಆಗ್ನೆಸ್ ಮ್ಯಾಥ್ಯೂ ಅಂತ SMAಗೆ ಅಂತಲೇ ಸ್ಪೆಷಲಿ ಸ್ಟಡಿ ಮಾಡಿಕೊಂಡು SMAಗೆ ಅಂತಲೇ ಟ್ರೀಟ್ಮೆಂಟು ಸುಮಾರು 4 ವರ್ಷದಿಂದ ಮಾಡಿ ಸುಮಾರು ಮಕ್ಕಳಿಗೆ ಸರ್, ತಮಿಳ್ನಾಡಿಂದ, ಕೇರಳದಿಂದ, ಪೂನಾದಿಂದ, ಒಡಿಶಾದಿಂದ ನಾವು ಈ ಮಗುಗೆ ಅಂತ ಕರ್ಕೊಂಡೋದಾಗ ಯಾರೋ ಒಡಿಶಾ ಬಂದಿದ್ರು. ಟೈಪ್ 1 SM ಟೈಪ್ 1 ಆ ಮಗು ಇನ್ನು 3 ತಿಂಗಳು ಮಗು. ಆ ಮಗು ಬಂದಿತ್ತು. ನಮ್ಗೆ ಇಲ್ಲಿಗೆ ರೆಫರ್ ಮಾಡಿದ್ದಾರೆ, ಡಾಕ್ಟ್ರು ತುಂಬ ಚೆನ್ನಾಗಿದ್ದಾರೆ ಅಂತ, ಅದಕ್ಕೆ ಬಂದಿದ್ವಿ. ನೀವು ಹೇಗೆ ಮಾಡ್ತಿದ್ದೀರಾ ಅಂತ ನಮ್ಮನ್ನು ಕೇಳಿದ್ರು. ಈ ಥರ ನಾವೀಗ ಓರಲ್ ಸಿರಪ್ ಕೊಡಿಸ್ತಾ ಇದ್ದೀವಿ ಸರ್, ಇನ್ನು ಕ್ರೌಡ್ ಫಂಡಿಂಗ್ ಮಾಡಬೇಕು ನಾವು ಅಂತ ಹೇಳಿದ್ವಿ ಅವರಿಗೆ. ಓಕೆ ಮೇಡಮ್, ಇನ್ನು 16 ಕೋಟಿ ಅನ್ನಂಗಿದ್ರೆ ಸಾಮಾನ್ಯ ವ್ಯಕ್ತಿಗಳು ಜೀವಿತಾವಧಿಯಲ್ಲಿ ಆ ದುಡ್ಡು ನೋಡೋದಿರಲಿ, ಅಷ್ಟು ದುಡ್ಡು ದುಡಿಯೋಕ್ಕೂ ಕೂಡ ಆಗೋದಿಲ್ಲ ಮೇಡಮ್. 16 ಕೋಟಿ ಅಂದರೆ ಚಿಕ್ಕ ಅಮೌಂಟ್ ಅಲ್ಲ ಅದು. ಸೊ ಹಾಗಾಗಿ ಈ
ಮಗುವಿನ ಉಳಿಸ್ಕೊಳ್ಳೋದಕ್ಕೆ ನೀವು ಸಾಕಷ್ಟು ಹೋರಾಡ್ತಾ ಇದ್ದೀರಿ. ಮುಂದೆ ಯಾವ ರೀತಿಯ ವ್ಯವಸ್ಥೆ ಆಗ್ತಾ ಇದೆ ಮೇಡಮ್? ಸದ್ಯದಲ್ಲಿ ತಮ್ಮ ಪರಿಸ್ಥಿತಿ ಹೇಗಿದೆ ಅಂತ ಅಂದ್ಕೊಂಡು? ಸರ್ ನಾವು ಏನು ಅಂದ್ಕೊಂಡಿದ್ದೀನಿ ಅಂದರೆ ಒಂದೇ ಸರ್, ಬಲವಾಗಿ ಭಗವಂತನ ನಂಬಿರೋದು. ದೇವರೇ ನಿನ್ನ ದಾರಿ ತೋರಿಸಪ್ಪ, ನೀನು ಯಾವ ದಾರಿ ತೋರಿಸ್ತೀವಿ ಆ ದಾರಿಲಿ ನಾವು ಹೋಗ್ತೀವಿ. ಆ ಕಡಕ್ಕಂತೂ ಇಳಿದಿದ್ದೀವಿ, ಎಷ್ಟೋ ಅವಮಾನಗಳನ್ನು ಎದುರಿಸಿದ್ದೀವಿ, ಎಷ್ಟೋ ಜನ ಜೊತೆಲಿದ್ದವ್ರು ಬಿಟ್ಟು ಹೋದರು, ಇವ್ರ ಸಂಸಾರ ಮುಳುಗೋಯ್ತು ಇನ್ನು ಎದ್ದೇಳಲ್ಲ ಅಂತನೂ ಹಿಂದೆ ಆಡ್ಕೊಂಡ್ರು, ಮಾತಾಡ್ಸ್ತಿರೋರು ಮಾತಾಡೋದು ಬಿಟ್ಟರು, ಕಾಲ್ ಮಾಡೋದು ಬಿಟ್ಟರು, ಮನೆಗೆ ಬರೋದು ಬಿಟ್ಟರು. ಭಗವಂತ ಯಾರ್ದೋ ರೂಪದಲ್ಲಿ ಯಾವುದೋ ರೂಪದಲ್ಲಿ ನನ್ನ ಕೈ ಹಿಡಿತಾನೆ. ಯಾಕಂದರೆ ಯಾವುದೋ ಜನ್ಮದ ಕರ್ಮ ಇರ್ಬೋದು, ಈ ಜನ್ಮದಲ್ಲಂತೂ ನಮಗೆ ಗೊತ್ತಿರೋ ಮಟ್ಟಿಗೆ ಇಷ್ಟು ಕರ್ಮಗಳನ್ನು ಅನುಭವಿಸೋಂಥ ತಪ್ಪುಗಳು ನಾವು ಮಾಡಿಲ್ಲ. ಆ ನಂಬಿಕೆ ಮೇಲೆ ಇನ್ನೂ ಇದ್ದೀವಿ, ಮುಂದೇನೂ ಇರ್ತೀವಿ. ಏನೋ ರಾಯರು ದಾರಿ ತೋರಿಸ್ತಾರೆ, ಭಗವಂತ ದಾರಿ ತೋರಿಸ್ತಾನೆ ಅನ್ನೋದ್ರ ಮೇಲೆ ಜೀವನ ಮಾಡ್ಕೊಂಡು ಇಲ್ಲಿವರೆಗೂ ಬಂದಿದ್ದೀವಿ. ಎಷ್ಟೋ ದಿನ ಅನ್ನಿಸ್ಬಿಟ್ಟಿದೆ ಸರ್, ಯಾಕಪ್ಪ ಇದನ್ನೆಲ್ಲ ಮಾಡಿದ್ವಿ, ಮಗುಗೂ ಏನಾದರೂ ಮಾಡಿ ನಾನು ಏನಾದರೂ ಮಾಡ್ಕೊಂಡು ಸತ್ತೋಗ್ಬೇಕನೋ, ಮನೇಲಿದ್ದವ್ರಿಗೆಲ್ಲ ನಾವು ಎಲ್ಲರಿಗೂ ಮರ್ಯಾದೆ ಇತ್ತು. ಒಂದು ಮರ್ಯಾದೆಯಾಗಿ ಬಾಳದಂತಹ ಕುಟುಂಬ ನಮ್ಮದು. ನಾವೇ ಮನೆಯಲ್ಲಿ ಎಲ್ಲರಿಗೂ ಸರ್ಕಾರಿ ನೌಕರರು, ನಮ್ಮ ತಂದೆ ನಮ್ಮ ತಾಯಿ ಸರ್ಕಾರಿ ನೌಕರರು, ಅವ್ರ ತಂದೆ ತಾಯಿ ಸರ್ಕಾರಿ ನೌಕರರು. ಒಬ್ಬರಿಗೆ ಕೈ ಚಾಚುವಂಥ ಪರಿಸ್ಥಿತಿ ಇರಲಿಲ್ಲ. ಯಾರಾದರೂ ಕಷ್ಟ ಅಂದರೆ ತಕ್ಕ ಮಟ್ಟಿಗೆ ನಾವು ಕೊಡೋವಂಥ ಸ್ಥಿತಿಲಿದ್ದವರು. ಎಲ್ಲರನ್ನೂ ಕೊಡಿ ಅಂತ ಕೇಳೋದು ಬಹಳ ಹಿಂಸೆ ಸರ್. ಏನು ಬೇಕಾದರೂ ಮಾಡ್ಬೋದು, ಒಬ್ರನ್ನ ಕೊಡಿ ಅಂತ ಕೇಳ್ತೀವಲ್ಲ ಅಮ್ಮ ತಾಯಿ ಅಂತ, ಅಂಥ ಕಷ್ಟ ಮನುಷ್ಯಂಗೆ ಯಾರಿಗೂ ಬರಬಾರ್ದು ಸರ್. ಬಹಳ ಕಷ್ಟ ಅದು. ಅಂಥದ್ರಲ್ಲಿ ಎಷ್ಟೋ ಸಲ ಯೋಚನೆ ಮಾಡಿದ್ದೀನಿ, ಬೇರೆ ಏನಾದರೂ ಮಾಡ್ಕೊಂಬಿಡೋಲ್ಲ, ಆ ಮಗುಗೂ ಏನಾದರೂ ಮಾಡ್ಕೊಂಡು ನಾನು ಮಾಡ್ಕೊಂಡು ಸಮಸ್ಯೆನೇ ಪರಿಯಾಗುತ್ತೆ. ಆಗ ದೇವ್ರೇನದು, ಅಮ್ಮ ನಿನ್ನ ಕಷ್ಟಕ್ಕೆ ನಾನು ಪರಿಹಾರ ಸೂಚಿಸ್ತೀನಿ, ನೀನು ಈ ನಿರ್ಧಾರ ತಗೋಬೇಡ ಅಂತ ಮತ್ತೆ ದೇವರೇ ಒಳ್ಳೆ ಮನಸ್ಸನ್ನು ಕೊಟ್ಟು ಉಳ್ಕೊಂಡಿದ್ದೀವಿ. ಎಲ್ಲಿಗೆ ಮುಟ್ತೀವೋ ಗೊತ್ತಿಲ್ಲ ಸರ್. ನಟ ಕಿಚ್ಚ ಸುದೀಪ್ ಅವರು ಮೇಡಮ್ ಒಂದು ರೀತಿ ಸಮಾಜದಲ್ಲಿ ಒಳ್ಳೆ ತೂಕ ಇರೋಂಥ ವ್ಯಕ್ತಿ ಮೇಡಮ್. ಅವ್ರು ಮಾತಾಡಿದ್ರೆ ಒಂದು ನಾನಾ ಥರ ಅರ್ಥಗಳಿರುತ್ತೆ. ಅಂಥ ವ್ಯಕ್ತಿ ಕೂಡ ತಮ್ಮ ಕಷ್ಟಕ್ಕೆ ಸ್ಪಂದಿಸಿದ್ರೆ ಅನ್ನೋ ಮಾತು ಗೊತ್ತಾಯಿತು ಮೇಡಮ್. ಈ ವಿಚಾರ ಅವ್ರಿಗೆ ಗೊತ್ತಾಯಿತು ಮೇಡಮ್, ಸುದೀಪ್ ಅವ್ರಿಗೆ ಹೆಂಗೆ ಗೊತ್ತಾಯಿತು, ಅವ್ರಿಗೆ ಏನು ಪ್ರತಿಕ್ರಿಯೆ ನೀಡಿದ್ರು ಮೇಡಮ್? ಸರ್, ಸೆಲೆಬ್ರಿಟಿ ಕ್ರಿಕೆಟ್ ಲೀಗ್ ಪಂದ್ಯಾವಳಿ ಮೈಸೂರಲ್ಲಿ ಸೆಮಿಫೈನಲ್ಸ್ ನಡೀತು. ಅಲ್ಲಿಗೆ ಸಂದೇಶ್ ದಿ ಪ್ರಿನ್ಸ್ ಹೋಟೆಲಲ್ಲಿ ಸುದೀಪ್ ಸರು ಇದ್ದರು. ಸರ್ ಅಲ್ಲಿ ಹೋಟೆಲ್ ಮಾಲೀಕರು ಸಂದೇಶ್ ಅವರು, ತಮಗೂ ಗೊತ್ತಿರ್ಬೋದು. ಒಂದು ಮಾತು ಕೇಳಿದ್ವಿ ಸರ್ ನಾವು ಹೋಗಿ, ಸರ್ ಈ ಥರ ಹಿಂಗಿದೆ ನಮ್ಮ ಪರಿಸ್ಥಿತಿ ಅಂತ. ಸರ್ ಅಷ್ಟು ದೊಡ್ಡ ಹೋಟೆಲ್ ಅವರು ನಮ್ಮನ್ನು ಒಳಗೆ ಬಿಟ್ಕೊಳ್ಳೋದೇ ಕಷ್ಟ, ನಮ್ಮಂಥ ಸಾಮಾನ್ಯರು. ಅದು ಅಂಥ ಸೆಲೆಬ್ರಿಟಿಗಳು ಬಂದಾಗ ಗೇಟಿಂದ ಹೊರಗೆ ಕಳಿಸೋಂಥ ಬರುತ್ತೆ. ಬನ್ನಿ ಕೂತ್ಕೊಳ್ಳಿ, ಅಳ್ಬೇಡಮ್ಮ, ಸಮಾಧಾನ ಮಾಡ್ಕೊ, ಎಲ್ಲರೂ ಇದ್ದಾರೆ, ನಾವು ದಾರಿ ತೋರಿಸ್ತೀವಿ ಅಂತ ಕರೆದು ನಮ್ಮನ್ನು ಕೂರಿಸಿ ಹೋಗಿ ಸುದೀಪ್ ಅವ್ರ ಹತ್ರ ಮಾತಾಡೋದು. ಸರ್ ಈ ಥರ ಒಬ್ಬರು ತಂದೆ ತಾಯಿ ಬಂದಿದ್ದಾರೆ, ಈ ಥರದೊಂದು ಪರಿಸ್ಥಿತಿಯಲ್ಲಿ ಸಿಕ್ಕಾಕೊಂಡಿದ್ದಾರೆ ಸರ್. ಅವರು ನಮಗೆ ಈ ಥರ ಇಬ್ಬರು ಗೌರ್ಮೆಂಟ್ ಎಂಪ್ಲಾಯೀಸ್ ಅಂತ ಈ ಥರ ಹಿಂಗಿದೆ ಸರ್ ಪರಿಸ್ಥಿತಿ ಅಂತ ಹೇಳಿದ್ರು. ಸರ್ ಏನಂತ ನಿಮ್ಗೆ ರಿಪ್ಲೈ ಮಾಡಿರ್ಬೋದು ಸರ್ ಸುದೀಪ್ ಸರ್. ನೀವು ಊಹೆನೂ ಮಾಡೋಕ್ಕಾಗಲ್ಲ ಸರ್, ನಾವು ಊಹೆ ಮಾಡೋಕ್ಕಾಗಲ್ಲ. ಎಷ್ಟೋ ಜನ ಹೆಜ್ಜೆ ಇಡಬೇಕು ಅಂದರೆ 100 ಸಲ ಯೋಚನೆ ಮಾಡ್ತಾರೆ ಸರ್. ನಾನಾ ಥರ ಯೋಚನೆ ಮಾಡ್ತಾರೆ, ನಮ್ಗೆ ಯಾಕಪ್ಪ ಏನು ಕೆಟ್ಟ ಕಮೆಂಟ್ಸ್ ಬರುತ್ತೋ, ಇದರಿಂದ ಸಕ್ಸಸ್ ಆಗ್ತೀವೋ ಇಲ್ವೋ, ಆಗಲಿಲ್ಲ ಅಂದರೆ ನನ್ನ ಹೆಸರು ಕೆಡುತ್ತೆ, ನನಗೊಂದು ಉತ್ತಮ ಹೆಸರಿದೆ, ಈ ಥರದ್ದೆಲ್ಲ ಯೋಚನೆ ಮಾಡ್ತಾರೆ. ಆ ಪುಣ್ಯಾತ್ಮ ಸರ್ ಒಂದು ಮಾತು ಆಡಿಲ್ಲ ಸರ್. ಮಗುನ ದೂರದಲ್ಲಿ ನೋಡಿದ್ದಾರೆ, ಅಣ್ಣ ಮಗು ಕರ್ಕೊಂಬರೋದ ಅಂತ ಕೇಳಿದ್ದಾರೆ. ಕೈ ಮುಗಿತೀನಪ್ಪ, ಇಲ್ಲಿಂದನೇ ಮಗು ನೋಡಿ ನನಗೆ ತಡ್ಕೊಳಕ್ಕಾಗಲಿಲ್ಲ, ಮಗುನೇನಾದರೂ ನೀನು ಕರ್ಕೊಂಬಂದರೆ ನಾನು ನಾಳೆ ಮ್ಯಾಚೇ ಆಡೋಕ್ಕಾಗಲ್ಲ, ನನಗೆ 4-5 ದಿನ ಕೆಲಸನೂ ಮಾಡೋಕ್ಕಾಗಲ್ಲ, ನನಗೂ ಇರೋದು ಒಬ್ಬಳೇ ಮಗಳು, ಹೆಣ್ಮಗಳು, ಅದನ್ನು ನನಗೆ ಮೊದಲೇ ಹೆಣ್ಮಕ್ಳು ಅಂದರೆ ಭಾಳ ಅಟ್ಯಾಚ್ಮೆಂಟು, ದಯವಿಟ್ಟು ಮಗು ಕರ್ಕೊಬೇಡ. ಅವ್ರು ಏನು ಕೇಳ್ತಿದ್ದಾರಪ್ಪ, ನಿಮ್ಮ ಸಹಾಯ ಕೇಳ್ತಾ ಇದ್ದಾರೆ ಸರ್. ಎಷ್ಟು ಅಂತ ಕೇಳಿದ್ದಾರೆ ಸರ್. ನಾವು ಹೇಳಿದ್ದು ನಮಗೊಂದು ವಿಡಿಯೋ ಸರ್, ಬರೀ ವಿಡಿಯೋ ಕೇಳಿದ್ದಕ್ಕೆ ಪುಣ್ಯಾತ್ಮ ನನ್ನ ಕೈಲಾಗಿದ್ದ ಸಹಾಯವನ್ನು ನಾನು ಮಾಡ್ತೀನಿ ಅಂತೇಳಿ ಸರ್. ಅವ್ರದ್ದು 1 ನಿಮಿಷದ ವಿಡಿಯೋ, ಸುಮ್ಮನೆ ಇಮ್ಯಾಜಿನ್ ಮಾಡ್ಕೊಳ್ಳಿ ಸರ್. ಅಡ್ವರ್ಟೈಸ್ಮೆಂಟ್ ಅವ್ರೇನಾದರೂ ಮಾಡಿದ್ರೆ ಕೋಟಿ ಸರ್. ಅಂಥದ್ರಲ್ಲಿ ಒಂದು ತೃಣಾನು ಎಕ್ಸ್ಪೆಕ್ಟ್ ಮಾಡಿದೆ. ನಮಗೋಸ್ಕರ ಯಾಕೆ ಸರ್ ಮಾಡಿಕೊಡ್ಬೇಕಿತ್ತು ಅವರು? ಆ ಮನುಷ್ಯನಲ್ಲಿರೋ ಮಾನವೀಯತೆ ಸರ್, ಅಷ್ಟೇ ಸರ್. ಭಗವಂತ ಆ ಮನುಷ್ಯಂಗೆ ಮಾಡಬೇಕು ಅನ್ನೋ ಪ್ರೇರಣೆ ಕೊಟ್ಟಿದ್ದಾನೆ. ಸಂದೇಶ್ ನಾಗರಾಜ್ ಅವರೇ ಯಾಕೆ ಹೋಗ್ತಾ ಹೇಳು ಸರ್, ಕೇಳಬೇಕಿತ್ತು ಅಲ್ವಾ ಸರ್? ನಮಗೋಸ್ಕರ ಹೋಗಮ್ಮ, ನೀನು ಯಾರೋ ಸುಮ್ಮನೆ ಬಂದಿಲ್ಲಿ ಡಿಸ್ಟರ್ಬ್ ಮಾಡಬೇಡಿ, ನಮ್ಮ ಹೆಸರು ಕೆಡುತ್ತೆ ಅಂದ್ಬಿಡ್ಬೋದಿತ್ತು ಸರ್. ಭಗವಂತ ಸರ್ ರಾಯರು ಅವ್ರನ್ನ ಮಾಡಪ್ಪ ಒಳ್ಳೇದಾಗುತ್ತೆ ನಿನಗೂ ಅಂತ ಪ್ರೇರಣೆ ಕೊಟ್ಟಿದ್ದಾರೆ. ಒಂದು ಮಾತು ಹೇಳಲಿಲ್ಲ ಸರ್. ಅಮ್ಮ ಆಯ್ತಮ್ಮ, ಇಷ್ಟೇ ಸರ್. ಅಮ್ಮ ಆಯ್ತಮ್ಮ, ವಿಡಿಯೋ ಕಟ್ ಕಳಿಸ್ತೀನಿ, ಬೆಂಗಳೂರಿಗೆ ಹೋದ್ಮೇಲೆ ನಿಮಗೆ ವಿಡಿಯೋ ಮಾಡಿ ಕಳಿಸ್ಕೊಡ್ತೀನಿ. ಮಾತು ತಪ್ಪಲಿಲ್ಲ ಸರ್, ಮಾತು ತಪ್ಪಲಿಲ್ಲ.
ವಿಡಿಯೋ ಮಾಡಿದ್ರು, ಕಳಿಸ್ಕೊಟ್ರು, ಅವರೇ ಅಪ್ಲೋಡ್ ಮಾಡಿದ್ರು. ಆನಂತರ ನಮಗೆ ಗೊತ್ತಾಯಿತು ವಿಡಿಯೋ ಬಂದಿದೆ ಅಂತ. ಅವ್ರಿಗೆ ನಾವು ಯಾವ ರೀತಿ ಧನ್ಯವಾದ ಹೇಳಿದ್ರು ಸಾಲಲ್ಲ ಸರ್. ಯಾವ ರೀತಿ ನಮಗೆ ಕೃತಜ್ಞತೆ ಬಿಟ್ಟು ಬೇರೆ ಏನು ಅವ್ರಿಗೆ ನಾವು ಹೇಳೋಕ್ಕೂ ಸಾಧ್ಯ ಇಲ್ಲ, ನಮ್ಮಿಂದ ಕೊಡೋಕ್ಕಾಗಲ್ಲ ಸರ್. ಇವತ್ತೇನಾದರೂ ನನ್ನ ಮಗುಗೆ ಒಂದಿಷ್ಟು ಫಂಡ್ ರೈಸ್ ಆಗ್ತಾಯಿದೆ, ನನ್ನ ಮಗುಗೆ ಎಲ್ಲರೂ ಬಂದು ಏನು ಅಂತ ಪ್ರಶ್ನೆ ಕೇಳೋರೇ ಇಲ್ಲ ಸರ್. ಅರಮನೆಯಲ್ಲಿ ನಿಂತ್ಕೊಂಡು 4 ಜನ ಮಹಾರಾಜ ಕಾಲೇಜ್ ಹುಡುಗರನ್ನ ಕಟ್ಕೊಂಡು ನನ್ನ ಫ್ರೆಂಡ್ಸ್ನ ಇಟ್ಕೊಂಡು 8-10 ಜನ ಹೋಗಿ ವಿಜಯ್ ಪ್ರಕಾಶ್ ಅವ್ರದ್ದು ದಸರಾ ಟೈಮಲ್ಲಿ ಕಾರ್ಯಕ್ರಮ ನಡೀತು. ತಗೊಳ್ಳಿ ಪಾಂಪ್ಲೆಟ್ಸು ಒಬ್ಬರು ಇಸ್ಕೊಳಕ್ಕೆ ತಯಾರಿರಲಿಲ್ಲ ಸರ್. ಅವತ್ತೊಂದು ದಿನ ಇಡೀ ದಿನ ಹತ್ತಿದ್ದೀವಿ ಸರ್. ಏನಿದು, ಎಲ್ಲೋಯ್ತು ಮನುಷ್ಯನಲ್ಲಿ ಮಾನವೀಯತೆ ಅನ್ನೋದು? ಯಾಕೆ ನಮಗೆ ದೇವರಿಂದ ಪರಿಸ್ಥಿತಿ? ನಮ್ಮ ಮಗುದು ಹಿಂಗೆ ಎಸೋದೋದ್ರೆ ಸರ್, ಮಗುದು ಪಾಂಪ್ಲೆಟ್ಸು ಬದುಕಿರೋ ಮಗುದು ತುಳ್ಕೊಂಡೋದ್ರೆ ತಾಯಿಗೆ ಸಹಿಸೋಕ್ಕಾಗ್ತಿಲ್ಲ ಸರ್. ಹೋಗಿ ಆಯ್ಕೋತಿದ್ದೀನಿ ನಾನು. ದಯವಿಟ್ಟು ನೀವು ಸಹಾಯ ಮಾಡಲಿಲ್ಲ ಅಂದ್ರೂ ಪರವಾಗಿಲ್ಲ, ನನ್ನ ಪಾಂಪ್ಲೆಟ್ನ ಎಸಿಬೇಡಿ, ನನ್ನ ಮಗು ಅದು ಅಂಥ ಪರಿಸ್ಥಿತಿ ಸರ್. ಅವತ್ತು ಒಂದು ನಮಗೆ ದೇವ್ರ ಪ್ರೇರಣೆ ಸರ್. ವಿಜಯ್ ಪ್ರಕಾಶ್ ಅವ್ರದ್ದು ಕಾರ್ಯಕ್ರಮ ನಡೀತಿತ್ತು. ಅರಮನೆ ಮಂಡಳಿನೋಗಿ ರಿಕ್ವೆಸ್ಟ್ ಮಾಡ್ಕೊಂಡ್ವಿ, ಸ್ಟೇಜ್ ಮೇಲೆ ಬಿಟ್ಕೊಟ್ರು. ಪಕ್ಕದಲ್ಲೇ ವಿಜಯ್ ಪ್ರಕಾಶ್ ಅವರಿದ್ದರು, ಅವ್ರ ಕಣ್ಣಲ್ಲೂ ನೀರು ಹಾಕಿದ್ರು. ರಿಕ್ವೆಸ್ಟ್ ಮಾಡಿದ್ವಿ ನಾವು ಮೈಸೂರು ಜನತೆ ನಮ್ಮನ್ನು ಕೈ ಹಿಡೀರಿ ಅಂತ. ಏನೋ ತಕ್ಕ ಮಟ್ಟಿಗೆ ಸ್ವಲ್ಪ ಫಂಡ್ ರೈಸ್ ಆಯಿತು. ಆದರೆ ಜಾಸ್ತಿ ನಮಗೆ ಏನಾಗಿದೆ ಅಂದರೆ, ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋ ಸ್ಪ್ರೆಡ್ ಮಾಡಬೇಕು ಅಂದ್ರೆ ಅದು ಎಲ್ಲರಿಗೂ ಬರಲ್ಲ ಸರ್. ನಮ್ಮ ಸರ್ಕಲಲ್ಲಿ ಸುತ್ತಿತು, ವಾಟ್ಸಪ್ ಗ್ರೂಪ್ಗಳಲ್ಲೂ ಇತ್ತು, ಏನೋ ಒಂದಿಷ್ಟು ಆಯಿತು. ಅನಂತರದಲ್ಲಿ ಸರ್ ಅವತ್ತಿಂದ ಹೆಜ್ಜೆಗೂ ಏನು ಮಾಡೋದು, ಸಣ್ಣ ಪ್ರೋಗ್ರಾಮ್ಗಳಿಗೆ ಹೋಗ್ತಾ ಇದ್ವಿ. ಎಲ್ಲಿ ಮ್ಯೂಸಿಕ್ ಕನ್ಸರ್ಟ್ಸ್ ನಡೆಯುತ್ತೋ ಅಲ್ಲಿ ಹೋಗೋದು, ರಿಕ್ವೆಸ್ಟ್ ಮಾಡೋದು. ಒಂದು ಕುಸ್ತಿ ಪಂದ್ಯಾವಳಿ ನಡೆದ್ರೆ ಅಲ್ಲೋ ಕೇಳ್ಕೊಳ್ಳೋದು, ಯಾವುದೋ ಒಂದು ಕಾರ್ಯಕ್ರಮ ನಡೆದ್ರೆ ಅಲ್ಲೋ ಕೇಳೋದು. ಒಂದು 100-150 ಜನ ಇದ್ದರೆ ಹೋಗಿ ಕೈ ಮುಗ್ದು ಕೇಳ್ಕೊಳ್ಳೋದು, ಈ ಥರದ್ದು ಹಿಂಗಿದೆ ನಮ್ಮ ಮಗುಗೆ, ತೊಗೊಳ್ಳಿ ನಮ್ಮ ಪಾಂಪ್ಲೆಟ್ಸ್ ನೋಡಿ, ತಮಗೆ ಕೈಲಾಗಿ ಸಹಾಯ ಮಾಡಿ, ವಿಷಯವನ್ನು ಶೇರ್ ಮಾಡ್ಕೊಡಿ. ಆ ರೀತಿ ಹಂತದಲ್ಲಿ ಇದ್ದಿದ್ದು. ಇವತ್ತು ಅಟ್ಲೀಸ್ಟ್ ಸ್ವಲ್ಪ ಕರ್ನಾಟಕದ ಜನತೆಗೆ ಈ ಥರದ್ದೊಂದು ಪ್ರಾಬ್ಲಮ್ ಇದೆ ಅನ್ನೋದು ಗೊತ್ತಾಯಿತು. ಅವತ್ತಿಂದ ಇವತ್ತರೆಗೂ ಪ್ರತಿದಿನವೂ ಹೋರಾಟನೇ ಸರ್. ಪ್ರತಿದಿನವೂ ಸರ್ಕಾರಕ್ಕೆ ಮನವಿಗಳನ್ನು ಸಲ್ಲಿಸಿದ್ವಿ. ಮೊನ್ನೆ ಸಿದ್ದರಾಮಯ್ಯವ್ರಿಗೂ ಕೊಟ್ಟಿದ್ದೀವಿ, ಅವರು ಅಷ್ಟೇ ಒಂದು ಪಾಸಿಟಿವ್ ಆಗಿ ರೆಸ್ಪಾನ್ಸ್ ಮಾಡಿದ್ರು. ಪರಿಸ್ಥಿತಿ ಹೆಂಗೆ ಅಂದರೆ ಸರ್, ಮುಖ್ಯಮಂತ್ರಿಗಳನ್ನ ಭೇಟಿಯಾಗಬೇಕು ಅಂದ್ರೂ ಭಾಳ ಕಷ್ಟ. ಮೈಸೂರಿಗೆ ಬಂದಿದ್ದರು ನಿಮಗೆ ಗೊತ್ತಿರ್ಬೋದು, ಮಾಜಿ MLA ಸೋಮಣ್ಣವರು. ಅವರು ಅಷ್ಟೇ ಮಗು ನೋಡಿ ಅಮ್ಮ, ನಾವು 2-3 ಸಲ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿಸೋಕ್ಕೆ ಬಹಳ ಕಷ್ಟಪಟ್ಟು ಒಂದು ಸಲ ಭೇಟಿ ಮಾಡಿಸಿದ್ರು ಸರ್. ಹಿಂಗಿದೆ ಅಂತ ಗಮನಕ್ಕೂ ತಂದಿದ್ವಿ. ಅವರು ಕೇಳಿದ್ರು. ಅವತ್ತು ದಿನೇಶ್ ಗುಂಡೂರಾವ್ ಅವರು ಆರೋಗ್ಯ ಮಂತ್ರಿಗಳು ಅಲ್ಲೇ ಇದ್ದರು. ಏನ್ರಿ ಆರೋಗ್ಯ ಮಂತ್ರಿಗಳು ಈ ಥರದ್ದು? ಇಲ್ಲ ಸರ್, ಇದೇ ಈ ಥರದ್ದು, ಬಟ್ ಇದೇನು ಅಂದರೆ ಸರ್ಕಾರದ ಮಟ್ಟದಲ್ಲಿ ನಾವು ಒಂದು 50 ಲಕ್ಷ ತನಕ ಸಹಾಯ ಮಾಡ್ಬೋದು. ಅದಕ್ಕೂ ಕೆಲವೊಂದು ರೂಲ್ಸ್ಗಳಿದೆ. BPL ಕಾರ್ಡ್ ಇರಬೇಕು, ಮತ್ತು ಯಾವುದೇ ಥರದ ಆರೋಗ್ಯ ಸ್ಕೀಮಲ್ಲಿ ಬರಬಾರ್ದು, ಸರ್ಕಾರಿ ನೌಕರರಾಗಬಾರ್ದು, ಈ ಥರದ್ದೆಲ್ಲ ಇದೆ ಸರ್. ಸ್ವಾಮಿ, ನಾವು ಇಬ್ಬರು ಸರ್ಕಾರಿ ನೌಕರರು, BPL ಕಾರ್ಡ್ ಇಲ್ಲ, ಏನು ಮಾಡೋಣ? ನಮಗೆ ಸರ್ಕಾರದಿಂದ ಏನು ಸಿಗುತ್ತೆ? ಸಿದ್ದರಾಮಯ್ಯ ಸರ್ ಇದ್ದರು, ನೋಡಪ್ಪ ಒಂದು ಸ್ವಲ್ಪ ಮಗುಗೆ ಯಾವುದಾದ್ರು ಚಾರಿಟೇಬಲ್ ಟ್ರಸ್ಟಿಂದ ಏನಾದರೂ ಅನುಕೂಲ ಮಾಡಿಸ್ಕೊಡಪ್ಪ ಅಂತ ಒಂದು ಮಾತು ಹೇಳಿದ್ರು ಸರ್. ಅದಾದಮೇಲೆ ಸಾಹೇಬ್ರಿಗೆ ಕಾಲು ನೋವು ಸ್ಟಾರ್ಟ್ ಆಯಿತು. ಅವತ್ತಿಂದ ಇವತ್ತರೆಗೂ ನಾವು ಮತ್ತೆ ಭೇಟಿಯಾಗೋಕ್ಕೆ ಆಗಿಲ್ಲ. ಲೆಟರ್ಗಳನ್ನು ಕೊಟ್ಟಿದ್ದೀವಿ, ಎಲ್ಲ MP ನಮ್ಮ ಮಹಾರಾಜರಿಗೂ ಕೊಟ್ಟಿದ್ದೀವಿ ಸರ್. NPRDಯಿಂದನಾದರೂ ಒಂದು 50 ಲಕ್ಷ ರೂಪಾಯಿಗಳು ಈ ಥರ. ನಮ್ಮದು ಗೌರ್ಮೆಂಟ್ ಎಂಪ್ಲಾಯೀಸ್ ಆದರೂ ಎಲ್ಲಿ ಸರ್ 16 ಕೋಟಿ ಅಂದರೆ ಅಸಾಧ್ಯದ ಮಾತು. ಕೊಟ್ಟಿದ್ದೀವಿ. ಮೊನ್ನೆ ಸೆಷನ್ನಲ್ಲಿ ನಮ್ಮ ಶ್ರೀವತ್ಸ, ಅವತ್ತಿಂದ ಇವತ್ತರೆಗೂ ಸರ್ ಮಾನ್ಯ MLA ಆದಂತಹ ಶ್ರೀವತ್ಸ ಅವರು ಮೊನ್ನೆ ಸೆಷನ್ನಲ್ಲೂ ಮಗು ವಿಷಯ ಮಾತಾಡಿ, ಈ ಥರದ್ದೊಂದು ರೇರ್ ಜೆನೆಟಿಕ್ ಡಿಸಾರ್ಡರು ನಮ್ಮ ಮೈಸೂರಿನ ಮಗುನಲ್ಲಿ ಕಾಣಿಸ್ಕೊಂಡಿದೆ. ಸರ್ಕಾರ ಯಾವುದಾದ್ರೂ ಒಂದು ಫಂಡಿಂಗ್ ವ್ಯವಸ್ಥೆ ಮಾಡಿ ಆ ಮಗುನ ಉಳಿಸ್ಕೊಡ್ಬೇಕು. ತಂದೆ ತಾಯಿಗಳು ಭಾಳ ಹೋರಾಡ್ತಾ ಇದ್ದಾರೆ ಅಂತ ಅವ್ರು ಮಾತಾಡಿದ್ದಾರೆ, ರೈಟಿಂಗಲ್ಲೂ ಕೊಟ್ಟು ಬಂದಿದ್ದಾರೆ. ಇನ್ನು ಯಾವುದೇ ಥರದ ಉತ್ತರ ಸಿಕ್ಕಿಲ್ಲ. ಏನಾಗುತ್ತೋ ಗೊತ್ತಿಲ್ಲ ಸರ್. ನಿಜಕ್ಕೂ ವೀಕ್ಷಕರೇ, ಈ ಒಂದು ತಾಯಿ ಮತ್ತು ಈ ಒಂದು ಮಗುವಿನ ಪರಿಸ್ಥಿತಿ ನೋಡಿದ್ರೆ ನಿಜಕ್ಕೂ ಕರುಳು ಹಿಂಡುತ್ತೆ. ಮಕ್ಕಳನ್ನ ದೇವ್ರ ಸಮಾನ ಅಂತ ಹೇಳ್ತಾರೆ, ಆದರೆ ಆ ದೇವರಿಗೆ ಈ ರೀತಿಯಂತಹ ಒಂದು ಸ್ಥಿತಿ ಬಂದಿರೋದು ನಿಜಕ್ಕೂ ಒಂದು ರೀತಿ ವಿಧಿಯ ವಿಪರ್ಯಾಸ ಅಂತಲೇ ಹೇಳ್ಬೋದು. ಇಂಡಿಯನ್ TV ಕಡೆಯಿಂದ ನಾವು ಕೂಡ ಸಾಕಷ್ಟು ಆಗ್ರಹ ಮನವಿ ಮಾಡ್ಕೋತಾ ಇದ್ದೀವಿ ಅಂತ ನಂಗಿದ್ರೆ, ಯಾರ್ಯಾರೆಲ್ಲ ಈ ಒಂದು ಕಾರ್ಯಕ್ರಮ ನೋಡ್ತಾ ಇದ್ದೀರೋ ತಮ್ಮ ಕೈಲಾದಷ್ಟು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಅವರಿಗೆ ಧನ ಸಹಾಯ ಮಾಡಿದ್ರೆ ನಿಜಕ್ಕೂ ಆ ಮಗುವಿನ ಭವಿಷ್ಯಕ್ಕೆ ತಮ್ಮ ಕಾಣಿಕೆಯೂ ಕೂಡ ಒಂದಾಗಿರುತ್ತೆ. ನೀವು ನೋಡ್ತಿದ್ರೆ ಅವರ ಅಕೌಂಟ್ ಡೀಟೇಲ್ಸು ನಮ್ಮ TV ಸ್ಕ್ರೀನಲ್ಲಿ ನಿಮಗೆ ಸ್ಕ್ರಾಲ್ ಆಗ್ತಾ ಇರುತ್ತೆ. ಸೊ ಹಾಗಾಗಿ ಗೂಗಲ್ ಪೇ ಅಥವಾ UPI ಯಾರೆಲ್ಲ ಯೂಸ್ ಮಾಡ್ತಾರೆ ಅದನ್ನು ಕೂಡ ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಎಲ್ಲವನ್ನೂ ಕೂಡ ನಿಮಗೆ ಸಿಗುತ್ತೆ. ಹಾಗಾಗಿ ಏನು ನಾವು ವೀಕ್ಷಕರಿಗೆ ಏನು ಮನವಿ ಮಾಡ್ಕೋತಾ ಇದ್ದೀವಿ ನನಗಿದ್ರೆ, ಆದಷ್ಟು ಎಷ್ಟು ಕೈಲಾದಷ್ಟು ಸಹಾಯ ಮಾಡಿ ಆ ಮಗುವಿನ ಒಂದು ಭವಿಷ್ಯ ಉಜ್ವಲ
ಅನುಕೂಲವಾಗಿದ್ದಾರೆ, ನಿಮಗೂ ನಿಜಕ್ಕೂ ಕೂಡ ಒಂದು ರೀತಿ ಒಳ್ಳೆ ಪುಣ್ಯದ ಕೆಲಸ ಮಾಡಿರೋದು ಒಂದು ಸಾರ್ಥಕ ಭಾವ ಸಿಗುತ್ತೆ. ಹಾಗಾಗಿ ಸಾಧ್ಯವಾದಷ್ಟು ಕೂಡ ಎಲ್ಲರೂ ತಮ್ಮ ಕೈಲಾದಷ್ಟು ಸಹಾಯ ಮಾಡಲಿ ಅನ್ನೋದೇ ಇಂಡಿಯನ್ ಟಿವಿಯ ಕಳಕಳಿಯ ಪ್ರಾರ್ಥನೆ. ಕ್ಯಾಮ್ರಾ ಪರ್ಸನ್ ರವಿ ಜೊತೆ ಕಾರ್ತಿಕ್, ಇಂಡಿಯನ್ ಟಿವಿ, ಮೈಸೂರು.